ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಮುನಿಸು ಕೊನೆಯಾಗ್ತಾ ಇಲ್ಲ. ಸಾಲು ಸಾಲು ನಾಯಕರಿಂದ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಒಂದು ಕಡೆ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಮತ್ತೊಂದು ಕಡೆ ಇತರ ನಾಯಕರು ಕೂಡ ಸ್ವಪಕ್ಷದ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಲು ಸಾಲು ನಾಯಕರಿಂದ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯತ್ನಾಳ್ ಒಂದು ಕಡೆ ವಾಗ್ದಾಳಿ, ಮತ್ತೊಂದೆಡೆ ಇತರ ನಾಯಕರು ಕೂಡ ಬೇಸರ ಹೊರಹಾಕ್ತಾ ಇದ್ದು, ಸದ್ಯಕ್ಕೆ ಸ್ವಪಕ್ಷದ ವಿರುದ್ಧವೇ ಪರೋಕ್ಷ ವಾಗ್ದಾಳಿಗೆ ಮುಂದಾಗಿರೋದು ಅರವಿಂದ ಲಿಂಬಾವಳಿ. ಅರವಿಂದ ಲಿಂಬಾವಳಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಬಿಜೆಪಿಯವರು ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾರೆ ಅಂತಿದ್ದಾರೆ ಲಿಂಬಾವಳಿ. ಎಸ್ ಬಂಗಾರಪ್ಪ ಸ್ಮರಣ ಕಾರ್ಯಕ್ರಮದಲ್ಲಿ ಲಿಂಬಾವಳಿ ನಡೆಸಿದಂತಹ ವಾಗ್ದಾಳಿ, ಶಿವಮೊಗ್ಗದ ರಸ್ತೆಗಳ ಬದಿ ಇರುವ ಆಸ್ತಿ ಯಾರದ್ದು ಅಂತ ಗೊತ್ತಿದೆ ಹೀಗಂತ ಹೇಳ್ತಾ ಬಿಎಸ್ವೈ ಮತ್ತು ಈಶ್ವರಪ್ಪ ಅವರ ಹೆಸರನ್ನ ಪ್ರಸ್ತಾಪಿಸದೆ ಲಿಂಬಾವಳಿ ಕೌಂಟರ್ ಕೊಟ್ಟಿದ್ದಾರೆ. ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗ್ತಾ ಇದ್ದ ಕಡೆ ಬಂಗಾರಪ್ಪ ಇರ್ತಿರ್ಲಿಲ್ಲ ಅಂತ ಬಂಗಾರಪ್ಪ ಅವರನ್ನ ಹೊಗಳುತ್ತಲೇ ಬಿಜೆಪಿ ನಾಯಕರು ಕಾಲೆಳೆದಿದ್ದಾರೆ ಲಿಂಬಾವಳಿ. ಡೀಟೇಲ್ಸ್ ಅಂತ ನಾವು ಯಾವುದನ್ನು ಹೇಳ್ತೀವಿ, ಆ ರೀತಿಯ ಸಂಗತಿಗಳನ್ನು ಕೂಡ ಸಣ್ಣ ಸಂಗತಿಗಳನ್ನು ಕೂಡ ಬಂಗಾರಪ್ಪನವ್ರು ಗಮನಿಸ್ತಾ ಇದ್ರು. ಸೊ ಆ ರೀತಿಯ ಒಂದು ಸಂದರ್ಭ ಭಾರತೀಯ ಜನತಾ ಪಕ್ಷದಲ್ಲಿ ಸ್ವಾಭಾವಿಕವಾಗಿ ಈಗಷ್ಟೇ ಸ್ವಾಗತ ಮಾಡಿರೋರು ಹೇಳಿದರು. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗೆಲ್ಲ ಅವ್ರು ಅಲ್ಲಿ ಇರೋದಿಲ್ಲ, ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸಗಳನ್ನೇ ನಮ್ಮ ಪಕ್ಷದವ್ರು ಜಾಸ್ತಿ ಮಾಡೋದು. ಹಾಗಾಗಿ ಅವರು ನಮ್ಮ ಪಕ್ಷವನ್ನು ತ್ಯಜಿಸಿ ಹೋಗುವಂಥ ಸಂದರ್ಭ ಬಂತು. ಇದನ್ನು ಯಾರು ಅನ್ಯತಾ ಭಾವಿಸ್ಬೇಡಿ, ಅರವಿಂದ್ ಲಿಂಬಾವಳಿ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳಿಗೋಸ್ಕರ ಓದೋಕ್ಕೋಸ್ಕರ ಆ ಕಡೆ ಬೆಂಚ್ಗಳನ್ನು ಹಾಕಿರೋದು ನಮ್ಗೆ ತೋರಿಸಿದ್ರು. ಬದಲಿಗೆ ಇಲ್ಲಿ ಕಾಂಪ್ಲೆಕ್ಸ್ ಅನ್ನು ಕಟ್ಟಿ ಹಣ ಮಾಡ್ಬೋದಿತ್ತು. ನಿಮ್ಮ ಶಿವಮೊಗ್ಗದಲ್ಲೇ ರಸ್ತೆ ಆ ಬದಿ, ಈ ಕಡೆ ಬದಿ ಯಾರ್ದು, ಆ ಕಡೆ ಬದಿ ಯಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಯೋಚನೆ ಮಾಡ್ತಾರೆ, ಜಾಗ ಖರೀದಿ ಮಾಡ್ತಾರೆ. ಸೊ ಆ ಮಟ್ಟಕ್ಕೆ ಬೆಂಗಳೂರಿನಲ್ಲಂತೂ ಈ ಬೆಲೆ ಇನ್ನೂ ಜಾಸ್ತಿ. ಆ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆನಲ್ಲಿ ಇರುವಾಗ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ತಂದೆ ಅಂತೇನೆ ಮಗ ಇವತ್ತು ಇದ್ದಿರೋದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸವನ್ನ ಮಧು ಅವರು ಮಾಡಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಏನಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ? ಅತ್ಲಾಗೆ ಯತ್ನಾಳ್ ಒಂದು ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ರು. ಈಗ ನೋಡಿದ್ರೆ ಅರವಿಂದ ಲಿಂಬಾವಳಿ ಅವರು ಸ್ವಪಕ್ಷ ನಾಯಕರ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಕೆಲಸ ಬಿಜೆಪಿಯಲ್ಲಿ ಆಗ್ತಾ ಇದೆ ಅಂತ ಇದ್ದಾರೆ. ಲಿಂಬಾವಳಿ ಅವರ ನಡೆ ಏನು ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಅವರ ಈ ಹೇಳಿಕೆಗಳು ಬರೀ ಹೇಳಿಕೆಯಾಗಿ ಉಳಿತಿಲ್ಲ ಅನ್ಸುತ್ತೆ. ಖಂಡಿತ ಪ್ರತಿಮಾ, ಬಿಜೆಪಿನಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಅರವಿಂದ ಲಿಂಬಾವಳಿ ಅಂತ ಪಕ್ಷ ಕಟ್ಟಿರ್ತಕ್ಕಂಥ ಹಿರಿಯ ನಾಯಕರೇ ಬಿಜೆಪಿಯ ಸ್ವಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಕ್ಕಂಥದ್ದು, ಮತ್ತು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವಂಥದ್ದು, ಇವೆಲ್ಲವೂ ಕೂಡ ನಡೀತಾ ಇರೋದು. ಬಹಿರಂಗ ಸಭೆಗಳಲ್ಲಿ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡ್ತಕ್ಕಂಥದ್ದು ಬರ್ತಾ ಇರೋದು ನಿಜಕ್ಕೂ ಬಿಜೆಪಿಯ ಪಾಳ್ಯಕ್ಕೆ ಒಂದು ದೊಡ್ಡ ಆಘಾತನೇ ಅಂತ ಹೇಳ್ಬೋದು. ಯಾಕಂದರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ತಂಡ ಕಟ್ಟಿ ಹೊರಟಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಆದರೆ ಈ ತಂಡಕ್ಕೇನೆ ಅವರು ತಿರುಗೇಟು ಕೊಡೋ ರೀತಿಯಲ್ಲಿ ಈ ತಂಡ ಒಂದು ಚೂರು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕ, ಪರಿಷತ್ ನಾಯಕ ಈ ರೀತಿ ಏನೇನು ಸ್ಥಾನಗಳನ್ನು ಮಾಡಿದ್ದಾರೆ, ಯಾವುದೂ ಕೂಡ ಸರಿ ಇಲ್ಲ ಅನ್ನೋದನ್ನು ಮೊದಲಿಂದನೂ ಅಸಮಾಧಾನ ವ್ಯಕ್ತಪಡಿಸ್ತಾ ಬಂದವರು ಈಗ ಬಹಿರಂಗವಾಗಿ ಮತ್ತೆ ವಾಗ್ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಸೊರಬದ ಕಾರ್ಯಕ್ರಮದಲ್ಲಿ ಅವರು ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮದವರು ಅಂತ ಕೇಳಿ, ನೀವೇನು ಕಾಂಗ್ರೆಸ್ಸಿಗೆ ಹೋಗ್ತೀರಾ ಅಂತ ಕೇಳಿದ ಸಂದರ್ಭದಲ್ಲೂ ಕೂಡ ನಾನು ಪಕ್ಷ ಕಟ್ಟಿದವನು, ನಾನು ಬೇರೆ ಪಕ್ಷದಿಂದ ಬಂದಿಲ್ಲ, ಈ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದವರು ಮತ್ತೆ ಬಂದಿದ್ದಾರೆ, ಅವರು ಈ ಜಿಲ್ಲೆಯವರೇ ಇದ್ದಾರೆ ಅಂತ ಹೇಳಿ KJPಯನ್ನು ಕಟ್ಟಿರ್ತಕ್ಕಂತಹ ಮಾಜಿ CM ಯಡಿಯೂರಪ್ಪನವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದರು. ಆದ ನಂತರ ಮುಂದುವರೆದ ಭಾಗ ವೇದಿಕೆಯಲ್ಲಿ ಕೂಡ ಅವರು ತಮ್ಮ ಭಾಷಣದಲ್ಲೂ ಕೂಡ ಬಂಗಾರಪ್ಪನವ್ರನ್ನ ಸ್ಮರಣೆ ಮಾಡುವ ನೆಪದಲ್ಲಿ ಅವರನ್ನು ಹೊಗಳುತ್ತಾ ಮತ್ತು ಅವರ ಪುತ್ರ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವ್ರನ್ನು ಕೂಡ ಹೊಗಳುತ್ತಾ ಬಿಜೆಪಿ ನಾಯಕರನ್ನ ತೆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಶಿವಮೊಗ್ಗದ ರಸ್ತೆಯ ಎರಡೂ ಬದಿಗಳಲ್ಲಿ ಕೂಡ ಆಸ್ತಿ ಮಾಡಿದ್ದಾರೆ. ಆ ಆಸ್ತಿ ಮಾಡಿರೋರು ಯಾರಂತ ನಿಮಗೆ ಗೊತ್ತಿದೆ ಅಂತ ಹೇಳೋದ್ರ ಮೂಲಕ ಮತ್ತೊಂದಿಷ್ಟು ಟಾಂಗನ್ನು ಮಾಜಿ CM BSY ಮತ್ತು ಈಶ್ವರಪ್ಪ ವಿರುದ್ಧ
ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದು ಕೂಡ ಕಂಡು ಬಂತು. ಜೊತೆಯಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಬಿಜೆಪಿ ನಾಯಕರಿಗೆ ಮತ್ತೆ ಇರಿಸು ಮುರುಸನ್ನು ಮಾಡೋದ್ರ ಮೂಲಕ ಏನೀಗ ಟೀಮನ್ನು ಕಟ್ಟಿಕೊಂಡು ರಾಜ್ಯದಲ್ಲಿ ಲೋಕ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಅವರಿಗೆ ಈ ರೀತಿಯ ಹೇಳಿಕೆಗಳು ಕೂಡ ಮುಜುಗರವನ್ನು ಉಂಟು ಮಾಡಬೇಕು ಹಾಗೂ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ನಿಜ ನಿಜ ರಾಜೇಶ್, ನೋಡೋಣ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ. ಥ್ಯಾಂಕ್ ಯು ಸೋ ಮಚ್ ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.